ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಎಷ್ಟು ಜನಕ್ಕೆ ಇಷ್ಟನೋ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ತಾಂಡವ ಮತ್ತು ಶ್ರೇಷ್ಠ ಇಬ್ಬರು ಆಫೀಸಲ್ಲಿ ಮಾತಾಡ್ಕೊತಿದ್ದಾರೆ. ಶ್ರೇಷ್ಠ, ನೀನಿರೋದು ಆಫೀಸಲ್ಲಿ ಏನಕ್ಕೆ ಹಿಂಗೆ ಕೂಗಾಡ್ತಿದ್ಯಾ ಅಂತ ತಾಂಡವ ಕೇಳ್ತಿದ್ದಾರೆ. ಇನ್ನೇನು ತಾಂಡವು, ಯಾರನ್ನೋ ಫುಡ್ ಮಾಡೋರನ್ನ ನೀನು ಹೊಗಳ್ತಾ ಇದೆಯಲ್ಲ ಅಂತ ಹೇಳ್ತಾಳೆ ಶ್ರೇಷ್ಠ. ಅವರೇನಾದರೂ ಬಿಟ್ಟಿಂಗ್ ಮಾಡಿಕೊಡ್ತಿದ್ದಾರಾ? ಇಲ್ಲ ತಾನೇ, ದುಡ್ಡು ಕೊಡ್ತಾ ಇದ್ದೀವಿ ತಾನೇ. ಶ್ರೇಷ್ಠ, ದುಡ್ಡು ಎಲ್ಲ ಕಡೆ ಕೊಡ್ತಾ ಇದೆಯಾ, ಆದರೆ ಎಲ್ಲ ಕಡೆಗೆ ಫುಡ್ಡು ಚೆನ್ನಾಗಿರುತ್ತಾ ನೀನೇ ಹೇಳು. ಆದರೆ ನೀನು ಎಷ್ಟು ಕಡೆಗೆ ಫುಡ್ಡು ಆರ್ಡ್ರ್ ಮಾಡ್ತೀಯಾ, ಒಂದು ತಿನ್ನೋಕೆ ಆಗಲ್ಲ ಅಂತಾರೆ. ಇವ್ರು ಯಾರು ಕುಕ್ ಮಾಡೋರನ್ನ ನೀನು ಹೊಗಳ್ತಾ ಇರ್ತೀಯಾ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ನಾನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಶ್ರೇಷ್ಠ, ಅವ್ರು ಮಾಡಿರೋ ಅಡುಗೆಗೆ ನಾನು ಹೊಗಳ್ತಾ ಇದ್ದೀನಿ ಅಷ್ಟೇ ಅಂತಾನೆ ತಾಂಡವ. ನೀನು ಚೆನ್ನಾಗಿ ಮಾಡು ಅಂತಾನೆ ಶ್ರೇಷ್ಠಗೆ. ಈಗೇನು ನಾನು ಹೊಗಳ್ತಾ ಇರೋದು ನಿನ್ನ ನಂಬಿಕೆ ಬರ್ತಾ ಇಲ್ಲಲ್ಲ, ಪ್ರೂವ್ ಮಾಡ್ತೀನಿ ಇರು. ಆನಂದ್ ಬನ್ನಿ ಇಲ್ಲಿ, ಈ ಫುಡ್ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತಾರೆ. ಆಯಿತು ಸರ್ ಅಂತಾನೆ. ಏನು ಸರ್ ಇಷ್ಟೊಂದು ಸಖತ್ತಾಗಿದೆ, ಏನು ಸರ್ ಎಲ್ಲ ಖಾಲಿ ಆದಮೇಲೆ ಕೊಡ್ತಾ ಇದ್ದೀರಾ, ಮೊದಲೇ ಕೊಟ್ಟಿದ್ದಿದ್ರೆ ಹೊಟ್ಟೆ ತುಂಬ ತಿಂತಿದ್ನಲ್ವಾ ಅಂತಾರೆ. ಬಟ್ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಆದರೆ ಶ್ರೇಷ್ಠಗೆ ಅರ್ಥನೇ ಆಗ್ತಾ ಇಲ್ಲ ಅಂತಾರೆ ತಾಂಡವ. ನೋಡ್ದ ಶ್ರೇಷ್ಠ, ಇವ್ರಿಗೂ ಅದೇ ಫೀಲ್ ಆಗ್ತಾ ಇರೋದು. ಥ್ಯಾಂಕ್ ಯು ಆನಂದ್, ನೀವು ಹೊರಡಿ ಅಂತಾರೆ. ನೋಡ್ದ, ಇಷ್ಟು ಚೆನ್ನಾಗಿ ಅಡುಗೆ ಮಾಡೋರಿಗೆ ಯಾರು ಪ್ರಾಬ್ಲಮ್ ಮಾಡ್ತಿದ್ದಾರೋ ಏನೋ. ಈಡೇಟ್, ಅವರು ಪ್ರಾಬ್ಲಮ್ ಮಾಡ್ತಿದ್ದಾರಲ್ಲ, ಅವ್ರ ಬಾಯಿಗೆ ಹುಳ ಬೀಳಬೇಕು ಅಂತಾರೆ ತಾಂಡವ. ಅವ್ರ ಲೈಫಲ್ಲಿ ಉದ್ಧಾರನೇ ಆಗಬಾರ್ದು ಅಂತಾರೆ ತಾಂಡವ. ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ಹಾಳಾಗ್ಲಿ ಅವರು, ನೆಮ್ಮದಿಯಾಗೇ ಇರಬಾರ್ದು, ಒದ್ದಾಡಿ ಸಾಯ್ಬೇಕು ಅವರು. ಅಲ್ಲಿಂದ ತಾಂಡವ ಹೋದ್ಮೇಲೆ ಶ್ರೇಷ್ಠ, ಅಯ್ಯೋ ತಾಂಡವ್, ನೀನೇ ಬೈಕೊತಾ ಇದೆಯಲ್ಲ, ಮೊದಲೇ ಹುಷಾರಿಲ್ಲ, ನಿನಗೆ ನೀನೇ ಶಾಪ ಹಾಕ್ಕೊತಿದ್ಯಲ್ಲ ಅಂತಾಳೆ. ಸುಷ್ಮಾ ಕಾವೇರಿ ಫೋಟೋ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ ಮುಂದೆ ಹೇಳ್ಕೊಂಡು. ಇಲ್ಲ ರೀ, ಇಲ್ಲಿ ಕಾವೇರಿ ಮಾಡಿದ್ದು ತುಂಬಾ ತಪ್ಪು ಅಂತ ಹೇಳಿ, ಅದಕ್ಕಿಂತ ಹೆಚ್ಚಾಗಿ ನಾನು ಆಡಿಸಿದ ಹುಡುಗಿ ಲಕ್ಷ್ಮಿ ಪಾಪ ಮುದ್ದು ಕೂಸೋದು ಅಂತಾಳೆ. ಅವಳು ಬಾಳಲ್ಲಿ ಆಟ ಆಡಬಾರ್ದಿತ್ತು, ತಪ್ಪು ರೀ ಅಂತಾಳೆ. ಪೂಜಾ ಹೇಳ್ತಾಳೆ, ಹೌದತ್ತೆ, ಕಾವೇರಿ ಅತ್ತೆ ಲಕ್ಷ್ಮಿ ಜೀವನದಲ್ಲಿ ಈ ಥರ ಆಟ ಆಡ್ತಾರೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ಬೇರೆಯವ್ರ ಮನೆಗೆ ಹೋಗಿ ನನ್ನ ತಂಗಿಯಾಗಿ ಕನ್ನ ಹಾಕೋ ಅಂಥ ಕೆಲಸ ಮಾಡಿದ್ಯಲ್ಲ, ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಸುಷ್ಮಾ ಜೋರಾಗಿ ಕೆಮ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಸೇರಿ ಸುಷ್ಮಾಗೆ ನೀರು ಕುಡಿಸ್ತಾರೆ. ನೋಡಿ, ಇದಕ್ಕೆ ಹೇಳಿದ್ದು ನೀನು ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ಸುಷ್ಮಾ ಅವ್ರ ಯಜಮಾನರು ಸ್ವಲ್ಪ ಸಮಾಧಾನ ಮಾಡ್ತಿದ್ದಾರೆ. ಇಲ್ಲಿ ಪೂಜಾ ಹೇಳ್ತಾಳೆ, ಯಾರು ಸುಮ್ಮನೆ ಬಿಟ್ರೂ ಕರ್ಮ ಅನ್ನೋದು ಸುಮ್ಮನೆ ಇರಲ್ಲ ಅಂತ ಹೇಳಿ. ಆವಾಗ ಅವ್ರ ಮಾವ ಹೇಳ್ತಾರೆ, ಇದನ್ನು ತಿಳ್ಕೊಂಡು ನಾವು ಜಾಣರಾಗಿರಬೇಕು, ಅದೇ ಮುಖ್ಯ ಅಂತಾರೆ. ನಡೆದಿರೋದೇ ಹೇಳ್ಕೊಂಡಿದ್ರೆ ನಾವು ದಡ್ಡರಾಗ್ತೀವಿ ಅಷ್ಟೇ ಅಂತಾರೆ. ಶ್ರೇಷ್ಠ, ಯಾಕೆ ಫುಡ್ ಆರ್ಡ್ರ್ ಮಾಡೋಕೆ ಹೋದೆ ಅಂತೇಳಿ ತಾಂಡವ ಹೇಳ್ತಾರೆ. ನಾನು ಹೇಳಿದೆ ತಾನೇ, ನೀನು ಆರ್ಡ್ರ್ ಮಾಡಿರೋದನ್ನು ನಾನು ತಿನ್ನೋಕ್ಕಾಗಲ್ಲ, ಮನೆ ಊಟ ಆದರೆ ಪರವಾಗಿದ್ದಿಲ್ಲ ಅಂತಾರೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ಅವರು ಮನೇಲಿ ಊಟನ ಪ್ರಿಪೇರ್ ಮಾಡ್ತಾ ಇಲ್ಲ ಅಂತ, ಆ ಥರ ಊಟ ಆದರೆ ಓಕೆ, ಅದನ್ನಾದ್ರೂ ಊಟ ಅಂತ ಕರಿಬೋದು. ನೀನು ಬುಕ್ ಮಾಡೋ ಊಟ ಯಾವುದೂ ಚೆನ್ನಾಗಿರಲ್ಲ ಅಂದಾಗ ನೀನು ತಿಂದಾದ್ಮೇಲೆ ಮಾತಾಡು ಅಂತಾಳೆ. ಊಟ ಆರ್ಡ್ರ್ ಮಾಡಿರೋದು ಬಂದೇ ಬಿಡುತ್ತೆ. 5 ಸ್ಟಾರ್ ಹೋಟ್ಲಿಗೆ ಸ್ಟಾರ್ ಕೊಟ್ಟಿರೋದೆಲ್ಲ ಸುಮ್ಮನೆ ಶ್ರೇಷ್ಠ, ನಾನೇ ಕುಕ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ನೀನೇ ಕುಕ್ ಮಾಡ್ತೀಯಾ? ಬೇಡ ಬೇಡ ಅಂತಾರೆ. ನೀನು ಕುಕ್ ಮಾಡಿದ್ರೆ ನನ್ನ ಆರೋಗ್ಯ ಕೆಡಿಸ್ಕೊಂಡು ನಾನೇನು ಹೋಗೇ ಬಿಡ್ತೀನಿ ಅಂತಾನೆ. ಒಂದು ನಾನು ಆರ್ಡ್ರ್ ಮಾಡಿರೋದನ್ನು ತಿನ್ನು, ಇಲ್ಲ ನಾನು ಮಾಡಿರೋದನ್ನು ತಿನ್ನು, ಎರಡೂ ಬೇಡ ಅಂದರೆ ಹೇಗೆ ಅಂತಾಳೆ. ಡೆಲಿವರಿ ಬಾಯ್ ಬಂದ ಅಂತ ಹೇಳಿ ಊಟನ ತಂದು ಕೊಡ್ತಾಳೆ. ಶ್ರೇಷ್ಠ ಹೋದ್ಮೇಲೆ ತಾಂಡವ ಹೇಳ್ತಾನೆ, ಇವಳು ಮನೆಗೆ ಬಂದಾಗಿಂದ ತಿನ್ನೋದಂದ್ರೇ ನನಗೊಂಥರ ಆಗ್ಬಿಟ್ಟಿದೆ ಅಂತ. ಯಾವಾಗ ನೋಡಿದ್ರೂ ಹೊರಗಡೆ ಫುಡ್ಡು, ಊಟ ಮಾಡೋಕ್ಕೂ ಕಷ್ಟ ಆಗಿರೋ ಪರಿಸ್ಥಿತಿ ನಂದು, ಎಲ್ಲ ನನ್ನ ಕರ್ಮ ಅಂತಾರೆ ತಾಂಡ. ಹೊಟ್ಟೆ ನೋವಿರುವಾಗ ಚಪಾತಿನ ಅಂತಾನೆ. ಏನೂ ಆಗಲ್ಲ, ಒಳ್ಳೇದೇ ತಿನ್ನು ಅಂತಾಳೆ ಶ್ರೇಷ್ಠ. ಒಂದು ತುತ್ತು ತಿಂತಿದ್ದಂಗೆ, ಏನೇ ಇದು ಇಷ್ಟು ಕೆಡ್ದಾಗಿದೆ, 5 ಸ್ಟಾರ್ ಹೋಟ್ಲು ಫುಡ್ಡು ಬಾಯಲ್ಲಿ ಇಡೋಕ್ಕಾಗ್ತಾ ಇಲ್ಲ ಅಂತಾನೆ. ನೀ ನೋಡಿದ್ರೆ ಮಧ್ಯಾಹ್ನ ತಿನ್ನಲ್ಲ ಆ ಫುಡ್ಡಿಗೆ ಸೇರಿಸ್ತಿದೀಯಾ ಈ ಫುಡ್ನ, ಆ ಫುಡ್ಡು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ಫುಡ್ನ ಹೊಗಳ್ತಾ ಇದ್ದಾನೆ. ಅಷ್ಟರಲ್ಲಿ ನನಗೆ ಆಗಲ್ಲ ಶ್ರೇಷ್ಠ ಈ ಫುಡ್ಡು ತಿನ್ನೋದಕ್ಕೆ, ಪ್ಲೀಸ್ ನನ್ನ ಫೋರ್ಸು ಮಾಡಬೇಡ ನೀನು ಅಂತೇಳಿ ಕೈ ತೊಳ್ಕೊಂಡು ತಾಂಡವ ಮೇಲೆ ಹೋಗ್ಬಿಡ್ತಾರೆ. ಅಯ್ಯೋ ತಾಂಡವ್, ನೀನು ತಿಂತಾ ಇರೋದು ಹೊಗಳ್ತಾ ಇರೋದು ಆ ಭಾಗ್ಯ ಮಾಡಿರೋ ಫುಡ್ನ ಅಂತ ಹೇಳಿ ತಾಂಡವ ಹೋದ್ಮೇಲೆ ಹೇಳ್ಕೊತಿದ್ದಾಳೆ.
ಡೈರೆಕ್ಟು ಇಂಡೈರೆಕ್ಟು ಅವಳು ನಿನ್ನ ಹತ್ರ ಬರ್ತಾನೆ ಇದ್ದಾಳೆ ಅಂತಾಳೆ. ಏನಾದರೂ ಸರಿ ಇದನ್ನೆಲ್ಲ ನಿಲ್ಲಿಸಲೇಬೇಕು ಅಂತಾಳೆ. ಅಷ್ಟರಲ್ಲಿ ಬೆಲ್ ಮಾಡಿಕೊಂಡು ಒಬ್ಬರು ಬರ್ತಾರೆ. ಬಾಗಿಲು ತೆಗೆದು ನೋಡಿದ್ರೆ ಒಬ್ಬ ಹುಡುಗ ಹೇಳ್ತಾನೆ, ಯಾರೋ ನೆಮ್ಮದಿಯಾಗಿರ್ತೀನಿ, ನೆಮ್ಮದಿಯಾಗಿ ತಾಂಡವನ ಜೊತೆಗೆ ಬಾಳ್ತೀನಿ ಅಂತ ಇದ್ರು. ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಯಾರು ಬಡಿಯೋದು ಅಂತಾನೆ. ಮೇಲೆ ರೂಮಲ್ಲಿ ತಾಂಡವ ತುಂಬಾ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಏನು ಹಣೆ ಬರೋನೋ ಏನೋ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಅದ್ರ ಜೊತೆಗೆ ಹಸು ಬೇರೆ ಅಂತಾರೆ. ಎಲ್ಲ ಒಟ್ಟೊಟ್ಟಿಗೆ ಬಂದು ಫುಲ್ ಟಾರ್ಚರ್ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಅಲ್ಲಿ ಮನೇಲಿದ್ದಾಗ ಟೈಮಿಗೆ ರುಚಿಯಾಗಿರೋದನ್ನ ತಿಂತಾಯಿದ್ದೆ. ಭಾಗ್ಯ ಏನು ಕೆಲಸ ಮಾಡಿಲ್ಲ ಅಂದ್ರೂ ಅಡುಗೆ ಮಾತ್ರ ತುಂಬ ರುಚಿಯಾಗಿ ಮಾಡೋವಳು, ನೆಮ್ಮದಿಯಾಗಿ ತಿಂತಾಯಿದ್ದೆ ಅಂತಾರೆ. ಈ ಹೊತ್ತಲ್ಲಿ ಆ ಎಮ್ಮೆನ ಯಾಕೆ ನಾನು ನೆನೆಸ್ಕೊತಾ ಇದ್ದೀನಿ ಅಂದ್ಕೊತಾರೆ. ಆ ಗೌರವ್ ಎಲ್ಲಿಂದನೋ ಮನೆ ಊಟ ತರಿಸ್ತಾ ಇದ್ನಲ್ಲ, ಏನಾದರೂ ಮಾಡಿ ಅಲ್ಲಿಂದನೇ ತರಿಸ್ಕೋಬೇಕು ಅಂತ ಹೇಳಿ ಫೋನ್ ಮಾಡ್ತಾರೆ ಗೌರವ್ನಿಗೆ. ಸರ್ ಹೇಳಿ, ಇಷ್ಟೊತ್ತಿಗೆ ಫೋನ್ ಮಾಡಿದ್ದೀರಾ? ರೀ, ನೀವು ಎಲ್ಲಿಂದನೋ ಮನೆ ಫುಡ್ ತರಿಸ್ಕೊತೀರಲ್ಲ, ಸ್ವಲ್ಪ ನನಗೂ ತರಿಸ್ಕೊಡ್ತೀರಾ ಅಂತಾನೆ. ಸಾರಿ ಸರ್, ಅವರು ಇವಾಗ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತಾನೆ. ರೀ, ಆಗಲ್ಲ ಅಂದರೆ ಹೇಗ್ರಿ, ಏನೋ ಒಂದು ಮ್ಯಾನೇಜ್ ಮಾಡಿ ತರಿಸ್ಕೊಡ್ರಿ. ಅಲ್ಲ, ಏನು ಹೇಳ್ತಿದ್ದೀರಾ, ಒಂದು ಫುಡ್ ತರಿಸ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಲ್ಲ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನೀವೇ ನನ್ನ ನಂಬರ್ ಕೊಟ್ಬಿಡಿ, ನಾನೇ ಕಾಂಟ್ಯಾಕ್ಟ್ ಮಾಡ್ಕೊತೀನಿ ಅಂತಾನೆ ತಾಂಡವ ಪ್ರಮೋಷನ್ ಬಗ್ಗೆ ಮಾತಾಡ್ತಾನೆ. ಆ ಹುಡ್ಗ ಏನಂತಾನೆ ಅಂದರೆ, ಅಯ್ಯೋ ಏನಪ್ಪ ಯಪ್ಪ, ಮಾತಾಡಿದ್ರೇ ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ದಾನೆ, ಫುಡ್ ಆರ್ಡರ್ ಮಾಡಿ ಕೊಟ್ಟಿಲ್ಲ ಅಂದರೆ ನನ್ನ ಪ್ರಮೋಷನ್ ಅಷ್ಟೇ ಅಂತ. ರೀ ಗೌರವ್, ನಿಮಗೆ ರೀ ಹೇಳ್ತಾ ಇರೋದು ಅಂದಾಗ, ಹೇಳ್ಕೊಡ್ತೀನಿ ಅಂತಾನೆ. ಶ್ರೇಷ್ಠ ಮನೆಗೆ ಬಂದಿರೋ ಅಂಥ ವ್ಯಕ್ತಿ ಜೊತೆ ಮಾತಾಡ್ತಾಳೆ. ನೀನೇನು ಮಾಡ್ತಾ ಇದೀಯ ಇಲ್ಲಿ ಅಂತ ಶ್ರೇಷ್ಠನ ನೋಡಿ ಹೇಳ್ತಾನೆ, ತಾಂಡವನ ಜೊತೆಗೆ ತುಂಬ ನೆಮ್ಮದಿಯಿಂದ ಬದುಕ್ತಾ ಇದೆಯಾ ಬಿಡು ನೀನು ಅಂತ. ಶ್ರೇಷ್ಠ ಹೇಳ್ತಾಳೆ, ಪದೇ ಪದೇ ನನ್ನ ಸಂಸಾರದಲ್ಲಿ ಮೂಗು ತೂರಿಸ್ಬೇಡ, ಚೆನ್ನಾಗಿರಲ್ಲ ಅಂತ. ನನ್ನ ಜೀವನ ನಾನು ಹೇಗೆ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಬಾಕ್ಲು ಹಾಕ್ಬಿಡ್ತಾಳೆ. ಇಲ್ಲಿ ತಾಂಡವನ ಊಟಕ್ಕೆ ಅಂತ ಹೇಳಿ ಹುಡುಗ ಫೋನ್ ಮಾಡಿಬಿಟ್ಟು ಆರ್ಡ್ರ್ ಕೊಡೋಕ್ಕಂತ ಫೋನ್ ಮಾಡಿದ್ದಾನೆ. ಅಷ್ಟರಲ್ಲಿ ಭಾಗ್ಯ ಅವ್ರ ಅತ್ತೆ, ನೀನು ಕೆಲಸ ನೋಡ್ಕೊಂಡು ನಾನು ಫೋನ್ ಎತ್ತೀನಿ ಅಂತ ಬರ್ತಾಳೆ. ನಮಸ್ಕಾರ ಮೇಡಮ್, ಒಂದು ಊಟ ಬೇಕಾಗಿತ್ತು ಅಂತ ಹೇಳಿದಾಗ ಹುಡುಗ ಫೋನ್ ಮಾಡಿಬಿಟ್ಟು, ಇಲ್ಲ, ಫುಡ್ ಲೈಸೆನ್ಸ್ ಆಗೋ ತನಕ ನಾವು ಯಾವ ಅಡುಗೆನೂ ಮಾಡಲ್ಲ ಅಂತಾಳೆ ಭಾಗ್ಯ ಅವ್ರ ಅತ್ತೆ. ಪ್ಲೀಸ್ ಮೇಡಮ್, ಅವ್ರಿಗೆ ತುಂಬ ಹುಷಾರಿಲ್ಲ ಅಂತೇಳಿ ಆ ಹುಡುಗ ಅಂತಾನೆ. ರೀ, ನಿಮ್ಗೊಂದು ಸಲ ಹೇಳಿದರೆ ಅರ್ಥ ಆಗಲ್ವಾ, ಆಗಲ್ಲ ಅಂದರೆ ಆಗಲ್ಲ ಅಂತಾಳೆ. ಅಷ್ಟರಲ್ಲಿ ಭಾಗ್ಯ ಬಂದು ಫೋನ್ ಇಸ್ಕೊತಾಳೆ. ಮೇಡಮ್, ನನಗೆ ತುಂಬ ಬೇಕಾದವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಊಟ ಬೇಕಾಗಿತ್ತು. ಅವ್ರಿಗೆ ಮನೆ ಊಟನೇ ಬೇಕು ಮೇಡಮ್, ನಿಮ್ಮ ಊಟನ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಮಾಡಿರೋ ಊಟನೇ ಬೇಕು ಅಂತ ಹೇಳ್ತಿದ್ದಾರೆ ಮೇಡಮ್. ಭಾಗ್ಯ ಊಟ ಮಾಡಿಕೊಡೋದಕ್ಕೆ ಒಪ್ಕೊಂಡೇ ಬಿಟ್ಲು. ಇವತ್ತಿನ ಕತೆ ಮುಗ್ದೋಯ್ತು, ನಾಳೆ ಸಿಗ್ತೀನಿ, ಬಾಯ್.